वेरी गुड मॉर्निंग चिल्ड्रन। आज मैं 9वीं कक्षा की 4वां पद्य अनुशासन ही शासन है, इस पद्य को समझाने जा रही हूँ। इस पद्य के कवि हैं डॉक्टर रमेश मिलन जी। अभी हम जानेंगे रमेश मिलन जी का छोटा सा कवि परिचय बच्चों, ठीक है। अगर आप एग्ज़ाम में अगर रमेश मिलन जी के बारे में कोई क्वेश्चन पूछे तो आप इतने लिखेंगे तो भी चलेगा बच्चों, ठीक है। अभी कवि का जन्म 9 जुलाई 1946 को हुआ था। गांव माचाड़, जिला बुलंदशहर, उत्तर प्रदेश। शिक्षा इनकी हुई है एमए हिंदी में इन्होंने एमए की है और राजनीति शास्त्र में हुआ है। इनको पुरस्कृत इन सारे पुरस्कार मिले हैं। सोने की मछली इस कविता संग्रह को एनसीईआरटी ने पुरस्कार से सम्माना है। इनकी प्रमुख रचनाएं हैं बच्चों कविता, उपन्यास, कहानियाँ, गीत आदि। इसमें आप एग्जाम में कोई कविता या उपन्यास के नाम लिखोगे तो और भी अच्छा है, आप अपने टेक्स्ट बुक में पढ़ सकते हो, ठीक है बच्चों। और इस कविता का सार क्या है? इस कविता में कवि हमें विद्यार्थियों को सड़क पार करते समय ध्यान रखने की बातें सिखा रहे हैं। ಈ ಒಂದು ಪದ್ಯದಿಂದ ನೀವೇನು ತಿಳ್ಕೊಳ್ತಿದ್ದೀರಿ ಅಂದರೆ, ವಿದ್ಯಾರ್ಥಿಗಳು ಇರ್ಬೋದು, ಯಾವುದೇ ಮಕ್ಕಳಾಗಿರ್ಬೋದು, ಒಂದು ರಸ್ತೆಯನ್ನು ದಾಟುವ ಸಮಯದಲ್ಲಿ ಯಾವ ರೀತಿ ನಾವು ಧ್ಯಾನಪೂರ್ವಕವಾಗಿರಬೇಕು ಅನ್ನೋದನ್ನು ನೀವಿಲ್ಲಿ ಕಲಿತೀರಿ। ट्रैफिक के कुछ संकेत होते हैं जैसे कि लाल, हरी, पीली बत्ती होती है। ಟ್ರಾಫಿಕ್ಕಿನಲ್ಲಿ ಕೆಲವೊಂದು ಸಂಕೇತಗಳನ್ನು ಕೊಟ್ಟಿರ್ತಾರೆ, ಸಿಗ್ನಲ್ಸ್ ಅನ್ನು ಕೊಟ್ಟಿರ್ತಾರೆ। ಸಂಕೇತ का मतलब होता है सिग्नल। ಈ ಒಂದು ಸಿಗ್ನಲ್ಸ್ದಿಂದ ನೀವೇನು ತಿಳ್ಕೊತೀರಿ? ರೆಡ್ ಕಲರ್ ಏನು ತೋರಿಸುತ್ತೆ, ಗ್ರೀನ್ ಕಲರ್ ಏನು ತೋರಿಸುತ್ತೆ, ಯೆಲ್ಲೋ ಕಲರ್ ಏನು ತೋರಿಸುತ್ತೆ ಅನ್ನೋದನ್ನು ನೀವಿಲ್ಲಿ ಈ ಪದ್ಯದ ಮುಖಾಂತರ ಕಲ್ಕೊಳ್ತೀರಾ। रास्ते के नियमों को समझना और अनुशासन का महत्व सीखना ಅಂದರೆ ರಸ್ತೆಯ ನಿಯಮಗಳು ಏನಿರುತ್ತೆ ಅದನ್ನು ತಿಳ್ಕೊಳ್ಳೋದು ಮತ್ತು ಅನುಶಾಸನದ ಮಹತ್ವ ಏನು ಅನ್ನೋದನ್ನು ನೀವಿಲ್ಲಿ ತಿಳಿತೀರಾ ಮಕ್ಕಳೇ, ಈ ಒಂದು ಪದ್ಯದಿಂದ ತಿಳ್ಕೊಳ್ಳುವಂಥ ವಿಷಯಗಳು। तो फिर यहाँ पर पहला पद होता है, फर्स्ट पैराग्राफ। चलते बस में चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या हो पैदल कभी न बेडब चलना। देखिए यहाँ पर रेड अक्षर में जो है कठिन पद है, मतलब यहाँ पर पहले है बेडब, मतलब अंधा धुंधा, मतलब ऐसे कि चलना, सिर्फ कुछ देखना नहीं, कुछ भी नहीं, सीधे चले जाना, इसे कहते हैं बेडब। सड़क का मतलब होता है रास्ता, मतलब रोड या मार्ग। यहाँ पर मैं अभी इनका सारांश आपको समझाती हूँ, कन्नड़ में भी और हिंदी में। चलती बस में चढ़ो नहीं तुम और कभी मत कूदो ಅಂದರೆ ಹೋಗುವ ಬಸ್ಸು ಅದರ ಮೇಲೆ ಯಾವಾಗಲೂ ನೀವು ಹತ್ತಬಾರದು ಮತ್ತು ಇಳಿಲಿಕ್ಕೂ ಕೂಡ ಹೋಗಬಾರ್ದು। ಹಾಗಾದ್ರೆ ಏನಾಗುತ್ತೆ, ಅಕಸ್ಮಾತ್ ಬಸ್ ಹೋಗುವಾಗ ನೀವು ಹತ್ಲಿಕ್ಕೆ ಹೋಗ್ತೀರಿ ಅಥವಾ ಇಳಿಲಿಕ್ಕೆ ಹೋಗ್ತೀರಿ, ಆವಾಗ ನೀವು ಕೈ ತಪ್ಪಿ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಕೆಳಗೆ ಬೀಳ್ಬೋದು। ಕೆಳಗೆ ಬಿದ್ದಾಗ ಪಕ್ಕನೆ ಒಂದು ಏನಾದರೂ ದೊಡ್ಡ ವಾಹನ ಅಲ್ಲಿ ಹಾದು ಹೋದರೆ ಅದು ನಿಮ್ಮ ಮೇಲದು ಹಾಯ್ಬೋದು ಅಂತ ಹೇಳಿ ಯಾವಾಗಲೂ ಹೋಗುವ ಬಸ್ಸಲ್ಲಿ ನಾವು ಹತ್ತಲೂಬಾರ್ದು, ಇಳಿಲೂಬಾರ್ದು ಮಕ್ಕಳೇ, ಓಕೆ। ಕಭಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಖೇಲ್ನೆ ಲಗ್ನಾ, ಯಾವತ್ತು ಮಕ್ಕಳೇ ರೋಡಲ್ಲಿ ಹೋಗಿ ಯಾವತ್ತು ನೀವು ಆಟ ಆಡಬಾರ್ದು, ಹೌದು ತಾನೇ? ಅದು ರಸ್ತೆ ಇರೋದು ಯಾಕೆ? ವಾಹನಗಳ ಸಂಚಾರಕ್ಕೆ, ಹೌದು ತಾನೆ? ಅಂಥ ಒಂದು ಸ್ಥಳದಲ್ಲಿ ನೀವು ಆಟ ಆಡ್ಲಿಕ್ಕೆ ಹೋದರೆ ದುರ್ಘಟನೆಗಳು ಆಗುವಂಥ ಸಂದರ್ಭ ಇರುತ್ತೆ। ಸೈಕಲ್ ಪರ್ ಹೋ ಯಾ ಹೋ ಪೈದಲ್ ಕಭಿ ನ ಬೇಡಬ್ ಚಲ್ನಾ, ನೋಡ್ರಿ ಸೈಕಲ್ ಆದರೂ ತೊಗೊಂಡೋಗ್ರಿ ಅಥವಾ ನೀವು ನಡ್ಕೊಂಡಾದರೂ ಹೋಗ್ರಿ, ಹೋಗುವಾಗ ಹುಷಾರಾಗಿ ಅಕ್ಕಪಕ್ಕ ಏನಾದರೂ ವೆಹಿಕಲ್ ಬರ್ತಾ ಇದೆಯಾ, ನಾನು ಇದನ್ನು ರಸ್ತೆ ದಾಟ್ಬೋದಾ ಅಂತ ತಿಳ್ಕೊಂಡು ನೀವು
ಹೋಗಬೇಕಾಗತ್ತೆ. ಹೆಂಗೆ ಬೇಕಂಗೆ ರೋಡಲ್ಲಿ ತಿರುಗಾಡಿದ್ರೆ ಅಂದಾದುಂದಾಗಿ ತಿರುಗಾಡಿದ್ರೆ ದುರ್ಘಟನೆಗಳು ಆಗುವಂಥ ಸಂದರ್ಭ ಇರುತ್ತೆ. सो आ रीति ಮಾಡಬಾರ್ದು. ओके बच्चों, यहाँ पर दूसरा पद है, न जाने क्यों हेलमेट बिना समझदार ये चलते, सिर तो आखिर अपना ही है इतना नहीं समझते, घर पर जोहते बाट न दो उनको गम की सौगात। नोड्री, जोहते बांटना का मतलब यहाँ पर होता है इंतज़ार करना, वेट करना। अगर आप बच्चे हो या कोई हो घर से बाहर जाते हैं तो आपकी माँ हो कोई हो आपकी राह देखती रहते हैं, इंतज़ार करती रहती है, आपको वेट करते कब आएगा मेरे बेटा, कब आएगी मेरी बेटी, ऐसा है कि नहीं। गम का मतलब होता है यहाँ पर दुख, सौगात होता है तोहफा, ಗಿಫ್ಟ್, ಬೆಂಟ್ ಅಂತ ಕೂಡ ನಾವಿಲ್ಲಿ ಕರೆಯುವಂಥದ್ದು. ಈಗ ಇದರ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನಾನು. ನ ಜಾನೆ ಕ್ಯೂ ಹೆಲ್ಮೆಟ್ ಬಿನಾ ಸಮಜ್ದಾರ್ ಏ ಚಲ್ತೆ. ನೋಡ್ರಿ, ಎಲ್ಲ ತಿಳ್ಕೊಂಡಿರ್ತಾರೆ ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ. ಈಗಂತೂ ಟ್ರಾಫಿಕ್ ರೂಲ್ಸ್ ಎಷ್ಟು ಬಂದಿದೆ ಅಂದರೆ, ಅದು ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ವಿ ಹ್ಯಾವ್ ಟು ಪೇ ದ ಫೈನ್ ಟು ಟ್ರಾಫಿಕ್ ಪೊಲೀಸ್. ಹೌದು ತಾನೆ. ಆದರೂ ಕೂಡ ಸಮಜ್ದಾರ್ ಎಲ್ಲರೂ ತಿಳ್ಕೊಂಡಿರ್ತಾರೆ, ಜಾಣರಿರ್ತಾರೆ, ಎಜುಕೇಟೆಡ್ ಇರ್ತಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಹೆಲ್ಮೆಟ್ ಹಾಕ್ದೇನೆ ವೆಹಿಕಲ್ಸನ್ನು ಓಡಾಡಿಸ್ತಾ ಇರ್ತಾರೆ. ಯಾಕೆ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂತ. ಸಿರ್ ತೋ ಆಖಿರ್ ಅಪ್ನಾ ಹಿ ಹೈ ಇತನಾ ನಹಿ ಸಮಜ್ತೆ. ನೋಡ್ರಿ, ಇವರಿಷ್ಟು ಎಜುಕೇಟೆಡ್ ಆಗಿರೋರು, ತಿಳ್ಕೊಂಡಿರೋರು, ಏನಾದರೂ ಆಕ್ಸಿಡೆಂಟ್ ಆದರೆ ನಮಗೇನೆ ಪ್ರಾಬ್ಲಮ್ ಆಗೋದು. ಸಿರ್ ಕಾ ಮತ್ಲಬ್ ಹೋತಾ ಯಾ ಪರ್ ತಲೆ. ಹೌದು ತಾನೆ. ತಲೆಗೇನಾದರೂ ಹೊಡೆತ ಬಿದ್ದರೆ ಅಲ್ಲಿ ಯಾರಿಗೆ ಲಾಸ್ ಆಗೋದು, ಯಾರಿಗೆ, ಅವರಿಗೆ ತಾನೆ. ಸೊ ಅದನ್ನು ಅವರು ತಿಳ್ಕೊಳ್ಬೇಕು. ಅಂದರೆ ನಾವು ಡ್ರೈವ್ ಮಾಡುವಾಗ ಡೆಫಿನೆಟ್ಟಾಗಿ ಹೆಲ್ಮೆಟನ್ನು ಹಾಕಿ ಡ್ರೈವ್ ಮಾಡಬೇಕು. ಘರ್ ಪರ್ ಜೋಹತೆ बाट, ಮನೆಯಲ್ಲಿ ದಾರಿ ಕಾಯುವವರಿಗೆ, ನದೋ ಉನ್ಕೋ ಗಮ್ ಕಿ ಸೌಗಾತ್. ನಿಮಗೇನಾದರೂ ಆಗಿಬಿಟ್ರೆ ಮನೆಯಲ್ಲಿ ದಾರಿ ಕಾಯುವಂಥ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೆಂಡತಿ ಮಕ್ಕಳು ಅವರಿಗೆಲ್ಲ ಏನಾಗ್ಬೋದು, ಅವ್ರಿಗೆ ನೀವೇನನ್ನು ಕೊಡ್ತೀರಾ, ದುಃಖದ ಒಂದು ಉಡುಗೊರೆಯನ್ನು ಕೊಡಬೇಕಾಗತ್ತೆ ಹಾಗೇನಾದರೂ ಆದರೆ. ಸೊ वाइल ड्राइविंग व्हीकल्स बी केयरफुल बच्चों, ठीक है। नेक्स्ट तीसरा पद है, दुर्घटना हो जाए सड़क पर कभी न आंख चुराओ, करो मदद घायल की फौरन अस्पताल पहुंचाओ, जीवन है अनमोल कोई न होने पाए अनाथ. ಹೌದು ತಾನೆ. ನೋಡ್ರಿ, ಇಲ್ಲಿ ಆಂಕ್ ಚುರಾನ का मतलब होता है सामने न आना. ಅಂದರೆ ಅದರಿಂದ ತಪ್ಪಿಸ್ಕೊಳ್ಳೋದು. ಯಾವುದೋ ಒಂದು ವಿಷಯದಿಂದ ನಾವು ನಮ್ಮನ್ನು ತಪ್ಪಿಸ್ಕೊಳ್ಳೋಕೆ ಏನಂತಾರೆ, ಆಂಕ್ ಚುರಾನ ಅಂತ ಹೇಳ್ತೀವಿ. ಫಾರೆನ್ का मतलब होता है जल्दी, वेरी फास्ट. अनमोल होता है ಅಮೂಲ್ಯ. ಹೌದು ತಾನೆ. ಇದರ ಅರ್ಥ ನಾನು ಹೇಳ್ತೀನಿ. ದುರ್ಘಟನಾ ಹೋ ಜಾಯ್ ಸಡಕ್ ಪರ್, ಅಕಸ್ಮಾತ್ ನೀವು ಹೋಗುವಾಗ ರಸ್ತೆಯಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ, ದುರ್ಘಟನೆಗಳಾದರೆ, ಕಬೀನ ಆಂಕ್ ಚುರಾವೋ, ಕರೋ ಮದದ್ ಘಾಯಲ್ ಕಿ ಫಾರೆನ್ ಅಸ್ಪತಾಲ್ ಪಹುಂಚಾವೋ. ನೋಡ್ರಿ, ಯಾವಾಗಾದರೂ ನೀವು ದಾರಿಯಲ್ಲಿ ಹೋಗುವಾಗ ಏನಾದರೂ ರಸ್ತೆಯಲ್ಲಿ ಆಕ್ಸಿಡೆಂಟ್ಸ್ ಆದರೆ ಅದನ್ನು ನೋಡದೆ ಇರೋ ಥರ ನಾವು ಇರಬಾರ್ದು. ಯಾರು ಗಾಯಾಳು ಆಗಿರ್ತಾರೋ ಅವರಿಗೆ ನಾವು ಸಹಾಯ ಮಾಡೋದಲ್ದೇ ತಕ್ಷಣ ಅವರಿಗೆ ನಾವು ಹಾಸ್ಪಿಟ್ಲಿಗೆ ಸೇರಿಸಬೇಕು. ಜೀವನ್ ಹೇ ಅನ್ಮೋಲ್, ಈ ಜೀವ ಅನ್ನೋದು ತುಂಬಾ ಅನ್ಮೋಲ್ ಆಗಿರುವುದು, ಅಮೂಲ್ಯವಾದಂಥದ್ದು. ಇದಕ್ಕೆ ಬೆಲೆ ಕಟ್ಟಲಿಕ್ಕೇ ಸಾಧ್ಯ ಇಲ್ಲ. ಹೌದು ತಾನೆ. ಕೋಯಿ ನ ಹೋನೆ ಪಾಯಿ ಅನಾಥ್, ಯಾರು ಇಲ್ಲಿ ಅನಾಥರಾಗಬಾರ್ದು. ಅದಕ್ಕೋಸ್ಕರ ದುರ್ಘಟನೆಗಳನ್ನು ನೋಡಿದಾಗ ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡ್ರಿ ಅಂತ ಕವಿ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಚೌಥಾ ಪದ್, जगह जगह पर चौराहों पर जो संकेत ये दिए हैं उनका पालन करने वाले सबके प्रिय रहे हैं, जिए और जीने दो का वे पाल रहे सिद्धांत. ನೋಡ್ರಿ, ಚೌರಾಹ मतलब होता है जहाँ 4 ರಸ್ತೆ मिलते हो. ಅಂದರೆ ಸರ್ಕಲ್, 4 ರಸ್ತೆಗಳನ್ನು ಕೂಡುವಂಥ ಒಂದು ಸ್ಥಳಕ್ಕೆ ನಾವೇನಂತೀವಿ, ಚೌರಾಹ. ಚೌಕ मतलब होता है 4, ರಾಹ का मतलब होता है रोड्स, ಮಾರ್ಗ, ಪಥ. ಓಕೆ, ಇದರ ಅರ್ಥ ನಾನೀಗ ಹೇಳ್ತೀನಿ. ಜಗಹ ಜಗಹ ಪರ್ ಚೌರಾಹೋಂ ಪರ್ ಜೋ ಸಂಕೇತ ದಿಯೇ ಹೇ,
ಯಾವ ಒಂದು ಸ್ಥಳದಲ್ಲಿ ಸರ್ಕಲ್ಸಲ್ಲಿ ಟ್ರಾಫಿಕ್ ಸಿಗ್ನಲ್ಸನ್ನು ಕೊಟ್ಟಿರ್ತಾರೋ ಉನ್ಕಾ ಪಾಲನ್ ಕರ್ನೆ ವಾಲೆ, ಯಾರು ಅದರ ಒಂದು ಪಾಲನೆಯನ್ನು ಮಾಡ್ತಾರೋ ಅಂದರೆ ಫಾಲೋ ಮಾಡ್ತಾರೋ, ಸಬ್ಕೆ ಪ್ರಿಯ ರಹೆ ಹ್ಯಾ, ಅಂಥ ಜನರು ಎಲ್ಲರಿಗೂ ಇಷ್ಟ ಆಗ್ತಾರೆ. ಯಾಕಂದರೆ ಅವರಿಂದ ಯಾರಿಗೂ ಯಾವುದು ತೊಂದರೆಗಳಾಗಲ್ಲ, ದುರ್ಘಟನೆಗಳಾಗಲ್ಲ. ಹೌದು ತಾನೆ. ಜಿಯೋ ಅವ್ರ ಜೀನೆ ದೋಕಾ ವೇ ಪಾಲ ರಹೆ ಸಿದ್ಧಾಂತ, ಅಂತ ಜನರು ಯಾರು ಟ್ರಾಫಿಕ್ ಸಿಗ್ನಲ್ಸನ್ನು ಒಂದು ಪಾಲನೆ ಮಾಡ್ತಾರೋ, ಅದನ್ನು ನೋಡಿಕೊಂಡು ಗಾಡಿಗಳನ್ನು ಓಡಿಸ್ತಾರೋ, ರಸ್ತೆಯಲ್ಲಿ ತಿರುಗಾಡ್ತಾರೋ ಅಂಥವರು ಜೀನೇದೋ ಅವ್ರ ಜಿಯೋ, ನಾನು ಬದುಕ್ತೀನಿ ನೀವು ಕೂಡ ಬದುಕ್ರಿ ಅನ್ನುವಂಥ ಒಂದು ಸಿದ್ಧಾಂತವನ್ನು ಅವರು ಇಲ್ಲಿ ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಮಕ್ಕಳೇ, ಈ ಪದ್ಯ ತುಂಬಾ ಪ್ರಾಮುಖ್ಯವಾದಂತೂ ನಿಮಗೋಸ್ಕರ ಇದೆ. ಇಲ್ಲಿ ನೀವೆಲ್ಲ ತಿಳ್ಕೊಳ್ಬೇಕು. ಯಾಕಂದರೆ ಬಸ್ಸಿಂದ ಸ್ಕೂಲಿಗೆ ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ, ಟ್ರಾಫಿಕ್ ಸರ್ಕಲ್ಸ್ ಇರುತ್ತೆ, ಅಲ್ಲೆಲ್ಲ ನೀವು ನೋಡ್ಕೊಂಡು ತಿರ್ಗಾಡಬೇಕು ಮಕ್ಕಳೇ. ಓಕೆ, ಥ್ಯಾಂಕ್ ಯು.